Hello, dear students. In income tax subject, in this class, we are going to discuss about the practical problems on residential status. So residential status ಮೇಲೆ ಇನ್ನೊಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದ್ರ ಮುಖಾಂತರ ನಾವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಸ್ವಲ್ಪ ಪ್ರಾವೀಣ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಉದ್ದೇಶಕ್ಕಾಗಿ ಇನ್ನೊಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಈ ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಓಕೆ ಫೈನ್. ಸೊ ಇಲ್ಲಿ ಕೇಸ್ 1 ನೋಡಿ, ಮಿಸ್ಟರ್ ಸುರೇಶ್ ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ. ಸೊ ಇದು ಫಸ್ಟು ಅವನು ಏನಿದ್ದಾನೆ, ಸಿಟಿಜನ್ ಆಫ್ ಇಂಡಿಯಾ ಇದ್ದಾನೆ. ಹಿ ಹ್ಯಾಸ್ ಬಿನ್ ಸರ್ವಿಂಗ್ ಇನ್ ಬೆಂಗಳೂರು ಆಫೀಸ್ ಫಾರ್ ದ ಲಾಸ್ಟ್ 15 ಇಯರ್ಸ್. ಕಳೆದ ಒಂದು 15 ಇಯರಿಂದ ಅವನು ಇಂಡಿಯಾದಾಗೆ ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಹಿ ವಾಸ್ ಟ್ರಾನ್ಸ್ಫರ್ಡ್ ಟು ಟೋಕಿಯೋ ಆಫೀಸ್ ವಿಚ್ ಹಿ ಜಾಯಿನ್ಡ್ ಆನ್ 24/2014. ಸೊ ಅವನು 24/2014ಗೆ ಎಲ್ಲಿ ಹೋಗಿದ್ದಾನೆ, ಟೋಕಿಯೋ. ಹಿ ರಿಟರ್ನ್ ಟು ಇಂಡಿಯಾ ಆನ್ 1/6/2015. ಸೊ ಈ ಡೇಟಿಗೆ ಅವನು ಇಂಡಿಯಾಕ್ಕೆ ಬರ್ತಾನೆ. ಅಗೇನ್ ಇಲ್ಲಿ ನೋಡಿ, ಹಿ ವಾಸ್ sent to London office on 1/3/2016 again. He returned to India again on 15/3/2017. Determine his residential status for the previous year 2014-15, 2015 ನಂತರ 2016 and again 2016-17 and 17-18. ಸೊ ಇವಾಗ ಆನ್ಸರ್ ಕೊಟ್ಟಿದ್ದೀನಿ ಇಲ್ಲಿ. ರೆಸಿಡೆಂಟ್ ಸ್ಟೇಟಸ್ ಫಾರ್ ದ ಪ್ರೀವಿಯಸ್ ಇಯರ್ 2014-15ನಲ್ಲಿ ನಾನ್ ರೆಸಿಡೆಂಟ್ ಅಂತ ಇದೆ. ಸೊ ಯಾಕೆ ಹೀಗಾಯಿತು ಅನ್ನೋದನ್ನು ನೋಡೋಣ ಇವಾಗ. ಅಂತ ಪ್ರೀವಿಯಸ್ ಇಯರ್ 2014 ಮತ್ತು 15, ಪ್ರೀವಿಯಸ್ ಇಯರ್ 14-15ನಲ್ಲಿ ಅವನು ಇಂಡಿಯಾದಾಗ ಎಷ್ಟು ದಿನ ಇದ್ದು ಅನ್ನೋದು ಮೊದಲ ಕೌಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಎರಡನೇ ಲೈನಲ್ಲಿ, ಹಿ ವಾಸ್ ಟ್ರಾನ್ಸ್ಫರ್ಡ್ ಟು ಟೋಕಿಯೋ ಆಫೀಸ್ ವಿಚ್ ಹಿ ಜಾಯಿನ್ಡ್ ಆನ್ 24/2014. ಸೊ ಇಲ್ಲಿ ಟೋಕಿಯೋದಾಗ ಯಾವಾಗ ಹೋಗ್ತಾನೆ ಅಂದರೆ ಅವನು 24/2014. ಅಂದರೆ ಇಲ್ಲಿ 19 ಡೇಸ್ ಅವನು ಇಂಡಿಯಾದಲ್ಲಿ ಇರ್ತಾನೆ ಅಂತ ತಿಳ್ಕೋಬೇಕು. ಹಿ ರಿಟರ್ನ್ ಟು ಇಂಡಿಯಾ ಆನ್ 1/6/2015. ಅಂದರೆ ಇದರ ಅರ್ಥ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆಫ್ 2014-15 ಅವನು ಒನ್ಲಿ ಇಂಡಿಯಾದಾಗ ಎಷ್ಟು ದಿನ ಇರ್ತಾನೆ ರೀ, ಒನ್ಲಿ 19 ಡೇಸ್ ಇರೋದರಿಂದ it is not possible to satisfy first basic condition as well as second basic condition. ಸೊ ಯಾವುದೇ ಬೇಸಿಕ್ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇನ್ ದ ಪ್ರೀವಿಯಸ್ ಇಯರ್ 14-15ನಲ್ಲಿ ಏನಾಗಿರುತ್ತೆ, ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ಸು ನಾನ್ ರೆಸಿಡೆಂಟ್ ಆಗಿರುತ್ತೆ. ಸೊ ಕಮ್ಸ್ ಟು 2015 and 16. ಸೊ ಇಲ್ಲಿ ನೋಡಿ, ಇಂಡಿಯಾಕ್ಕೆ ಯಾವಾಗ ಬರ್ತಾನೆ ಅವನು 1/6/2015ಗೆ. ಅಲ್ಲಿಂದ ಈ ವಾಸ್ ಸೆಂಟ್ ಟು ಲಂಡನ್ ಆಫೀಸ್ ಆನ್ 1/3/2016. ಸೊ ಇದರ್ಥ ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ 15 ಮತ್ತು 16 ಏನು ಎಷ್ಟು ದಿನ ಇಂಡಿಯಾದಾಗ ಇರ್ತಾನೆ ನೋಡ್ರಿ ಅವನು. ಎಲ್ಲಿಂದ ಹಿ ವಾಸ್ ಆಯಿತಾ, ಹಿ ರಿಟರ್ನ್ ಟು ಇಂಡಿಯಾ ಆನ್ ಇಲ್ಲಿ ನೋಡಿ ಸೆಕೆಂಡ್ ಕೇಸಲ್ಲಿ 1/6/2015. ಸೊ 1/6/15. ಸೊ ಇಲ್ಲಿಂದ ಸೊ ಎಲ್ಲಿವರೆಗೆ ರೀ, ಹಿ ವಾಸ್ ಸೆಂಟ್ ಟು ಲಂಡನ್ ಆಫೀಸ್ ಆನ್ 1/3/16 ಮಟ್ಟ. 1/3/16 ತನಕ ಅಂದರೆ ಎಷ್ಟು ದಿನ ಆಯ್ತು ರೀ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಅಂದರೆ ಆಲ್ಮೋಸ್ಟ್ 9 ಮಂತ್ಸ್ ಅವನು ಇಂಡಿಯಾದಾಗಿರೋದ್ರಿಂದ ಮೋರ್ ದೆನ್ 182 ಡೇಸ್ ಅವನು ಇಂಡಿಯಾದಾಗಿರ್ತಾನೆ. ಸೊ ಇದರ ಅರ್ಥ ಈ ಸ್ಯಾಟಿಸ್ಫೈಡ್ ಫಸ್ಟ್ ಬೇಸಿಕ್ ಕಂಡೀಷನ್ಸು. ಸೊ ಇನ್ ಕಮ್ಸ್ ಟು ಅಡಿಷ್ನಲ್ ಕಂಡೀಷನ್ಸು. ಅಡಿಷ್ನಲ್ ಕಂಡೀಷನಲ್ಲಿ ಏನಿದೆ ರೀ, ಫಸ್ಟು ಪ್ರಿಸಿಡಿಂಗ್ ಟು ದ ಪ್ರೀವಿಯಸ್ ಇಯರ್ 10 ಇಯರಲ್ಲಿ 2 ಇಯರ್ ಅವನು ರೆಸಿಡೆಂಟ್ ಆಗಿ ಇರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಅವನು ಬಿಫೋರ್ ಮೂವಿಂಗ್ ಟು ಆರ್ ಟ್ರಾನ್ಸ್ಫರಿಂಗ್ ಟು ಟೋಕಿಯೋ ಆಫೀಸ್ ಆನ್ 24/2014 15 ಇಯರ್ ಆಯಿತು ಅವನು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಇನ್ ಬೆಂಗಳೂರು ಆಫೀಸ್. ಸೊ ಇದರ ಅರ್ಥ ಪ್ರಿಸಿಡಿಂಗ್ ಟು ದ ಪ್ರೀವಿಯಸ್ ಇಯರ್ 15-16 ಅವನು 14-15ನಲ್ಲಿ ಮಾತ್ರ ಏನಾಯ್ತು ಅಂದರೆ ನಾನ್ ರೆಸಿಡೆಂಟ್ ಆಗಿರ್ಬೋದು. ಆದರೆ ಅದರ ಹಿಂದಿನದ
10 ಅಂದರೆ ಅದರದ್ದು ಹಿಂದಿನ 9 ವರ್ಷಗಳಲ್ಲಿ 2 ವರ್ಷ ಆದರೂ ಅವನು ರೆಸಿಡೆಂಟ್ ಇದ್ದಾನೆ ಅನ್ನೋದು ನಮಗಿಲ್ಲಿ ಒಂದು ಐಡಿಯಾ ಸಿಗುತ್ತೆ. ಒಂದು ಎಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಇದರ ಹಿಂದಿನದ ಅಂದರೆ ಯಾವುದ್ರಿ 15-16 ನಾವು ಪ್ರಿವಿಯಸ್ ಇಯರ್ ಆಗಿದೆ. ಇದ್ರ ಹಿಂದಿನ ಅಂದರೆ 14-15 ಹಿಡಿದ ಹಿಂದಿಂದ 7 ವರ್ಷ, ಅದರಲ್ಲಿ 730 ದಿನ ಡೆಫಿನೆಟ್ಲಿ ಅವನು ಇಂಡಿಯಾದಾಗ ಇದಾನ್ರಿ. ಅಂದರೆ ಇಲ್ಲಿ 2014ಗೆ ಅವನು ಇಂಡಿಯಾ ಬಿಟ್ಟಿರೋದ್ರಿಂದ ಅದ್ರ ಹಿಂದಿನ ಒಂದಿಷ್ಟು ಅವಧಿ ಒಳಗೆ ಅವನು ಇಂಡಿಯಾದಾಗ ಡೆಫಿನೆಟ್ಲಿ ಇರ್ತಾನೆ. ಸೊ ಹಿಂಗಾಗಿ ಸೆಕೆಂಡ್ ಬೇಸಿಕ್ ಕಂಡೀಷನ್ ಇಸ್ ಆಲ್ಸೋ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಇಸ್ ಆಲ್ಸೋ ಸ್ಯಾಟಿಸ್ಫೈಡ್. ಅಂದರೆ ಅವನು ಮೋರ್ ದೆನ್ 182 ಡೇಸ್ 15-16 ಪ್ರಿವಿಯಸ್ ಇಯರಲ್ಲಿ ಮೋರ್ ದೆನ್ 182 ಡೇಸ್ ಇರೋದರಿಂದ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದ. ಅಡಿಷನಲ್ ಕಂಡೀಷನಲ್ಲಿ ಲಾಸ್ಟ್ ಪ್ರಿಸಿಡಿಂಗ್ ಟು ದ ಪ್ರಿವಿಯಸ್ ಇಯರ್ ಆಫ್ 15-16 10 ಇಯರಲ್ಲಿ 2 ಇಯರ್ ರೆಸಿಡೆಂಟ್ ಇದ್ದಾನೆ, 1 ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪ್ರಿಸಿಡಿಂಗ್ ಟು ದ ಪ್ರಿವಿಯಸ್ ಇಯರ್ 15-16 7 ಇಯರ್ಲಿ 730 ಡೇಸು ಇಂಡಿಯಾದಾಗ ಅದಾನೆ, ಅಂದರೆ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಈ ಥರ ಕೇಸ್ ಇದ್ದಾಗ ಅವನನ್ನು ಡೆಫಿನೆಟ್ಲಿ ರೆಸಿಡೆಂಟ್ ಅಂತಾನೆ ಕರೆಯೋದು. ಸೊ ನೆಕ್ಸ್ಟ್ ಕಮ್ಸ್ ಟು 2016 ಮತ್ತು 17. ಸೊ ಇದ್ರ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ನೋಡ್ರಿ, ಪ್ರಿವಿಯಸ್ ಇಯರ್ದು 1/4/16ಗೆ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿತೈತ್ರಿ 31/3/17ಗೆ ಎಂಡ್ ಆಗ್ತೈತ್ರಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಷನ್ ನಮಗಿದೆ ನೋಡಿ, 1/4/16ಗೆ. ಸೊ ಹಿ ವಾಸ್ ಸೆಂಟ್ ಟು ಲಂಡನ್ ಆಫೀಸ್ಗೆ ಯಾವಾಗ ಕಳಿಸಿದ್ದಾರೆ, 1/3/2016ಗೆ ಕಳಿಸಿದ್ದಾರೆ. ಹಿ ರಿಟರ್ನ್ಡ್ ಇಂಡಿಯಾ ಅಗೇನ್ ಆನ್ 15/3/2017. ಅಂದರೆ ಇದರರ್ಥ ಕೇವಲ ಈ ಎಟ್ ದ ಎಂಡ್ ಆಫ್ ದ ಪ್ರಿವಿಯಸ್ ಇಯರ್ ಲಾಸ್ಟ್ 1 ಮಂತ್ ಮಾತ್ರ ಇಂಡಿಯಾಗೆ ಬರ್ತಿದ್ದಾನೆ ಅವನು ಕೂಡ 15ಗೆ. 15 ಅಂದರೆ 31ಅಲ್ಲಿ 14 ಡೇಸ್ ಮೈನಸ್ ಮಾಡಿದರೆ ನಮ್ಗೆ ಎಷ್ಟು ಸಿಗ್ತೈತೆ ರೀ, 17 ಡೇಸ್. ಅಂದರೆ ಒನ್ಲಿ 17 ಡೇಸ್ ಮಾತ್ರ ಅವನು ಇಂಡಿಯಾದಾಗ ಇರೋದ್ರಿಂದ ಆ 16-17 ಪ್ರಿವಿಯಸ್ ಇಯರಲ್ಲಿ ಅಲ್ಲಿ ಕೂಡ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ ರೀ, ನಾನ್ ರೆಸಿಡೆಂಟ್ ಆಗಿರುತ್ತೆ ಅಂತೇಳಿ ಕನ್ಫರ್ಮ್. ಅಡಿಷನಲ್ ಕಂಡೀಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 17-18ನಲ್ಲಿ ಅಗೇನ್ ಹಿ ಈಸ್ ರೆಸಿಡೆಂಟ್. ಯಾಕೆ ಅಂದರೆ ಇಲ್ಲಿ ನೋಡಿ, ಯಾವಾಗ ಇಂಡಿಯಾಗೆ ಬರ್ತಾನೆ, ಈ ರಿಟರ್ನ್ ಟು ಇಂಡಿಯಾ ಅಗೇನ್ ಆನ್ 15/3/2017. ಸೊ ಇದ್ರದ್ದು ಪ್ರೀವಿಯಸ್ ಇಯರ್ ಪೀರಿಯಡ್ ಸ್ಟಾರ್ಟ್ ಆಗುವುದು ಅಂದರೆ 17-18 ಪ್ರೀವಿಯಸ್ ಇಯರ್ ಏನಂದರೆ 1/4/17ಗೆ ಸ್ಟಾರ್ಟ್ ಆಗ್ತೈತೆ ರೀ ಇದು. ನೆಕ್ಸ್ಟ್ 31/3/2018 ಮಟ್ಟ ಇದರ ಪೀರಿಯಡು. ಸೊ ಅವ್ನು ಇಂಡಿಯಾಗೆ ಬಂದಿರೋದು ಯಾವಾಗ, 15/3/2017. ಸೊ ಇಲ್ಲಿ ಸೊ ಡೆಫಿನೆಟ್ಲಿ ಅವನು ಹೋಲ್ ಇಯರ್ ಇಂಡಿಯಾದಾಗ ಇದಾನೆ ಪ್ರಿವಿಯಸ್ ಇಯರ್. ಅಂದರೆ ಇಟ್ ಮೀನ್ಸ್ ಈ ಸ್ಯಾಟಿಸ್ಫೈಡ್ ಬೇಸಿಕ್ ಕಂಡೀಷನ್. ಅಗೇನ್ ಅವನು ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾನೋ ಇಲ್ಲೋ ಅಂತೇಳಿ ನಾವು ಚೆಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ 2017-18 ಪ್ರಿವಿಯಸ್ ಇಯರ್ ಆದಾಗ ಪ್ರಿಸಿಡಿಂಗ್ ಟು ದಿಸ್ ಪ್ರಿವಿಯಸ್ ಇಯರ್ ಅಂದರೆ ಇದು 1, ಇದು 2, ಇದು 3, ಸೊ ಇದ್ರ ಹಿಂದಿನ 4, 5, 6, 7. ಸೊ ಈ ಥರದ ಅವಧಿಗಳನ್ನು ನೋಡ್ಕೊತ ಹೋಗಬೇಕಾಗುತ್ತೆ. ಇಲ್ಲಿ ಫಸ್ಟ್ ಅಡಿಷನಲ್ ಕಂಡೀಷನ್ ಆದಂಥದ್ದು ಇಲ್ಲಿ ನೋಡಿ 24/2014ನಲ್ಲಿ ಇಂಡಿಯಾ ಫಸ್ಟ್ ಟೈಮು ಬಿಟ್ಟು ಹೋಗ್ತಾ ಇರೋದ್ರಿಂದ ಸೊ ಇಲ್ಲಿ ಫಸ್ಟ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಡೆಫಿನೆಟ್ಲಿ, ಯಾಕಂದರೆ ರೆಸೆಂಟ್ ಆಗಿರ್ತಾನೆ ಆವಾಗ. ನೆಕ್ಸ್ಟ್ ಅಡಿಷನಲ್ ಕಂಡೀಷನ್ ಆದಂಥ ಲಾಸ್ಟ್ ಪ್ರಿಸಿಡಿಂಗ್ ಟು ಪ್ರಿವಿಯಸ್ ಇಯರ್ 7 ಇಯರ್ಗಳಂತ ಇಲ್ಲಿ ನೋಡಿ 17-18 ಪ್ರಿವಿಯಸ್ ಇಯರ್ ಆಗಿರುತ್ತೆ. ಇದರ ಹಿಂದಿನ 7 ವರ್ಷ 2016-17ನಿಂದ ಇದ್ರ ಹಿಂದಿನ 7 ವರ್ಷಗಳಲ್ಲಿ 730 ದಿನ ಅವ್ನು ಡೆಫಿನೆಟ್ಲಿ ಇಂಡಿಯಾದಾಗ ಇರ್ತಾನೆ ರೀ. ಯಾಕಂದರೆ ಇಲ್ಲ ನೋಡಿ ಇಂಡಿಯಾ ಬಿಟ್ಟಿದ್ದೆ ಯಾವಾಗ ಅಂದರೆ 24/2014. ಸೊ ಇಲ್ಲಿ ಹೀಗಾಗಿ ಅವನು ಈ 7 ವರ್ಷಗಳಲ್ಲಿ 730 ನಾವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕಾಗಿ 730 ದಿವಸಕ್ಕೂ ಅಥವಾ ಅದಕ್ಕಿಂತ ಹೆಚ್ಚಿನ ದಿನ ಇಂಡಿಯಾದಾಗ ಇರೋದ್ರಿಂದ ಹಿ ಸ್ಯಾಟಿಸ್ಫೈಡ್ ಫಸ್ಟ್ ಅಡಿಷನಲ್ ಕಂಡೀಷನ್ ಆಸ್ ವೆಲ್ ಆಸ್ ಸೆಕೆಂಡ್ ಅಡಿಷನಲ್ ಕಂಡೀಷನ್. ಸೊ ಅವನು ಇಂಡಿಯಾದಾಗ ಹೋಲ್ ಇಯರ್ ಇರ್ತಾನೆ, 17-18ನಲ್ಲಿ ಹೋಲ್ ಇಯರ್ ಇರ್ತಾನೆ ಅಂದರೆ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆದ, ಅವನು ಅಡಿಷನಲ್ ಕಂಡೀಷನ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ. ಸೊ ಹೀಗಾಗಿ ಅವನದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ, ರೆಸಿಡೆಂಟ್ ಇನ್ ಇಂಡಿಯಾ. ಕ್ಲಿಯರ್ ಆಯ್ತಲ್ಲ, ಇದೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ಓಕೆ, ಇಲ್ಲಿ ನೋಡಿ ಕೇಸ್ ನಂಬರ್ 2 ಅಲ್ಲಿ ಏನಾಗಿದೆ ಅಂದರೆ ಸ್ಕೈ ಸ್ಟಾರ್ ಲಿಮಿಟೆಡ್ ಎ ಫಾರಿನ್ ಕಂಪನಿ. ಸೊ
ಸೊ ಇದು ಅಂಡರ್ಲೈನ್ ಮಾಡಿರಿ. ಫಾರಿನ್ ಕಂಪನಿ ಹ್ಯಾಸ್ ಮೇಡ್ ಪ್ರಿಸ್ಕ್ರೈಬ್ ಅರೇಂಜ್ಮೆಂಟ್ ಫಾರ್ ಡಿಕ್ಲರೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಡಿವಿಡೆಂಟ್ ವಿತಿನ್ ಇಂಡಿಯಾ accordance with section 194. Star Limited carries its majority of operation and decision making activities from Bengaluru and Telangana, but some part of operational activities and few decisions are being taken from the place at registered office of Star Limited is located at Sydney. Okay, determine its residential status for the assessment year 1920. ಸೊ ಇಲ್ಲಿ ಆನ್ಸರ್ ಏನಿದೆ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 1920. ಇದಕ್ಕೆ ರೀಸನ್ ಕೊಟ್ಟಿದ್ದೀನಿ ನೋಡಿ, ಏನಂದರೆ ಸ್ಕೈ ಸ್ಟಾರ್ ಲಿಮಿಟೆಡ್ ಈಸ್ ನೈದರ್ ಇಂಡಿಯನ್ ಕಂಪನಿ ನಾರ್ ಇಟ್ಸ್ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈಸ್ ಓನ್ಲಿ ಸಿಚುವೇಟೆಡ್ ಇನ್ ಇಂಡಿಯಾ ಆಗದೇ ಇರೋದು ಕಾರಣಕ್ಕಾಗಿ ಈ ಸ್ಕೈ ಸ್ಟಾರ್ ಲಿಮಿಟೆಡ್ ಇದನ್ನು ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 ಅಂತೇಳಿ ಕರಿತೀವಿ. ಓಕೆ, ಈ ಕೇಸ್ ನಂಬರ್ 3 ಏನಿದೆ ಅಂದರೆ, ಬಿಲ್ ಗೇಟ್ಸ್ ಓನರ್ ಆಫ್ ಮೈಕ್ರೋಸಾಫ್ಟ್ ಕಮ್ಸ್ ಟು ಇಂಡಿಯಾ ಫಾರ್ 100 days ಎವ್ರಿ ಇಯರ್. ವಾಟ್ ಶಾಲ್ ಬಿ ಹೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ಅಸೆಸ್ಮೆಂಟ್ ಇಯರ್ 2021 ಫೈನಾನ್ಷಿಯಲ್ ಇಯರ್ 1920. ಸೊ ಆನ್ಸರ್ ಏನಿದೆ, ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಇದೆ. ಯಾಕೆ ಹೀಗೆ ಅಂತೇಳಿ ನೋಡೋಣ ಇವಾಗ. ಸಿನ್ಸ್ ಬಿಲ್ ಗೇಟ್ಸ್ satisfying the second basic condition, that is staying in India for more than 60 days during the previous year and more than 365 days during the 4 years preceding to previous year. Mate also he satisfied both the additional conditions, that is he was resident in 2 out of 10 years and has been in India for more than 730 days in preceding 7 years. Therefore ಇಲ್ಲಿ ಮಿಸ್ಟರ್ ಬಿಲ್ ಗೇಟ್ಸ್ ನಾವೇನಂತ ಕರಿತೀವಿ, ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಸೊ ಅವನೇನು ಮಾಡಿದಾನೆ ಅಂದರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದಾನೆ, ಪ್ಲಸ್ 2 ಅಡಿಷ್ನಲ್ ಕಂಡೀಷನನ್ನು ಸ್ಯಾಟಿಸ್ಫೈ ಆಗೋದ್ರಿಂದ ಅವನು ನಾವೇನಂತ ಕರಿತೀವಿ, ರೆಸಿಡೆಂಟ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಓಕೆ, ಫೈನ್. ನೆಕ್ಸ್ಟ್ ನೋಡಿ, Mr. A is a foreign citizen. His father was born in Delhi in 1954 and mother was born in England 1960. His grandfather was born in Delhi in 1932. Mr. A is coming to India to see Taj Mahal and visit other historical places in India. He comes to India on 1st November 2019 for 200 days. He has never come to India before. Determine his residential status for the assessment year 2021. ಸೊ ಇಲ್ಲಿ ನಾವು ಒಂದು ಪಾಯಿಂಟ್ ನೆನಪಿಟ್ಟುಕೋಬೇಕು. ಸೊ ಫಸ್ಟ್ ಟೈಮ್ ಇಂಡಿಯಾಕ್ಕೆ ಯಾವಾಗ ಬರ್ತಾನೆ ಅಂದರೆ ಇಲ್ಲಿ 1st November 2019. ಸೊ ಇಲ್ಲಿ 200 ಡೇಸ್ ಬಂದ್ರೂ ಕೂಡ 1st ನವಂಬರ್ ಡಿಸೆಂಬರ್ 2 ತಿಂಗಳು, ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳು. ಸೊ ಅಲ್ಲಿ 3 ತಿಂಗಳದ್ದು ಒಂದು 90 ಡೇಸು ಪ್ಲಸ್ ಇವೆರಡು ತಿಂಗಳದ್ದು ಒಂದು 61. ಸೊ 90 ಪ್ಲಸ್ 61 ಅಂದರೆ ಎಷ್ಟು ರೀ, 151 ಡೇಸ್ ಅವನು ಇಂಡಿಯಾದಾಗ ಇದ್ದಾನೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಸೊ ಈ ಥರ ಇದ್ದಾಗ ಅವಾಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ ಅಂತೇಳಿ ನೆಕ್ಸ್ಟ್ ನೋಡಿ. Mr. A falls in exception to basic condition as he is a person of Indian origin, as his grandfather was born in undivided India and he comes on visit to India during the relevant previous year. Therefore only first basic condition of 182 days during relevant year would be checked. Stay during the ರೆಲೆವೆಂಟ್ ಪ್ರೀವಿಯಸ್ ಇಯರ್. ನಿಮಗೆ ಈಗಾಗಲೇ ಪ್ರೀವಿಯಸ್ ಸ್ಲೈಡ್ ಎಲ್ಲ ಹೇಳಿದಿಲ್ಲ. 1st November 2019ಗೆ ಬರ್ತಾನೆ ಅವನು. 31st March ತನಕ ಎಷ್ಟಾಗುತ್ತೆ ಅಂದರೆ 152 ಡೇಸ್. ಸೊ ಇಲ್ಲಿ ಅವನು ಫಸ್ಟ್ ಬೇಸಿಕ್ ಕಂಡೀಷನ್ ಅವನು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಹೀಗಾಗಿ ಮಿಸ್ಟರ್ ಎ ಈಸ್ ಎ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಪ್ರೀವಿಯಸ್ ಇಯರ್ 2019-20 ಆ್ಯಸ್ ಹಿ ಡಸ್ ನಾಟ್ ಸ್ಯಾಟಿಸ್ಫೈ ಫಸ್ಟ್ ಬೇಸಿಕ್ ಕಂಡೀಷನ್ ಅಂತೇಳಿ ತಿಳ್ಕೊತೀವಿ. ಓಕೆ ನೋಡಿ, ನೆಕ್ಸ್ಟ್ ಕೇಸ್ ನಂಬರ್
5 ಅಲ್ಲಿ ಏನಿದೆ, ಎಕ್ಸ್ ವೈ ಆ್ಯಂಡ್ ಕಂಪನಿ is a partnership firm whose operations are carried out in India. However, all meetings of partners take place outside India as all the partners are settled abroad. Determine residential status of firm for the assessment year 2021. ನೋಡಿ ಆನ್ಸರ್ ಏನು ಕೊಟ್ಟಿದ್ದೀನಿ ಅಂದರೆ, ಈಗ ಅನಾಲಿಟಿಕಾಗಿ ಎಕ್ಸ್ ವೈ ಆ್ಯಂಡ್ ಕಂಪನಿ is non-resident in India during the relevant previous years as control and management, that is place where policy decisions are taken, here it is the place where meetings are held, is wholly situated outside ಇಂಡಿಯಾ. ಸೊ ಇದರಿಂದ ಈ ಎಕ್ಸ್ ವೈ ಆ್ಯಂಡ್ ಕಂಪನಿ ಪಾರ್ಟ್ನರ್ಶಿಪ್ ಏನಾಗಿರುತ್ತೆ ಅಂದರೆ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಆಗಿರುತ್ತೆ ಅಂತ ತಿಳಿಬೇಕು. ಓಕೆ, ನೋಡಿ ಇವಾಗ ಇನ್ ಕೇಸ್ ನಂಬರ್ 6 ಎರಡು ಪ್ರಾಬ್ಲಮ್ಗಳು ನಿಮಗೆ ನಾನು ಹೋಮ್ವರ್ಕ್ ಕೊಡ್ತಾ ಹೋಗ್ತೀನಿ. ನೋಡಿ ಸ್ವಲ್ಪ ಅನಾಲಿಟಿಕ್ ಆಗಿ ನೋಡಿ. ಇನ್ನು ಈ ಸೆಕೆಂಡ್ ಯೂನಿಟ್ ಏನಿದೆಯಲ್ಲ, ಸೊ ಇದು ಎಕ್ಸಿಮಿಟೆಡ್ ಇನ್ಕಮ್ ಆ್ಯಂಡ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಯೂನಿಟ್ ಏನಿದೆಯಲ್ಲ, ಸೊ ಇಲ್ಲಿ ನೀವು ಈಸಿಯಾಗಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಐಡೆಂಟಿಫೈ ಮಾಡಿಕೊಂಡು ಟ್ಯಾಕ್ಸೇಬಲ್ ಇನ್ಕಮ್ಮು ಅಥವಾ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸನ್ನು ನೀವು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಒಂದಿಷ್ಟು ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, Mr. A earns the following income during the previous year ended 31st March 2018. Determine the income liable to tax for the assessment year 18-19. If Mr. A is resident, ordinary resident in India, resident and not ordinary resident in India, C, non-resident in India during the previous year ended 31st March 2018. Profits on sale of building in India but received in Holland. So ಇಲ್ಲಿ income earned in India ಆಗಿರೋದ್ರಿಂದ, so it is taxable in case of all types of residential status. Next, pension from former employer in India received in Holland. So ಇಲ್ಲಿ ಕೂಡ income received in India ಜನರೇಟಿಂಗ್ ಅಥವಾ ಅಕ್ಯೂರಿಂಗ್ ಇನ್ ಇಂಡಿಯಾ ಆಗಿರೋದ್ರಿಂದ, ಇವನ್ ದೋ ಇಟ್ ಈಸ್ ರಿಸೀವ್ಡ್ ಇನ್ ಹಾಲೆಂಡ್ 14,000 ಇದ್ದರೆ ಇದು ಕೂಡ 3 ಕೇಸಲ್ಲಿ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ UK ಡೆವಲಪ್ಮೆಂಟ್ ಬಾಂಡ್ 1/4 ಬೀಯಿಂಗ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಈ ಥರ ಇದ್ದಾಗ, ಸೊ ಇಲ್ಲಿ ಇವನ್ ದೋ ಇಂಟ್ರೆಸ್ಟ್ ಆನ್ UK ಡೆವಲಪ್ಮೆಂಟ್ ಬಾಂಡ್ ಔಟ್ಸೈಡ್ ಇಂಡಿಯಾ ಇನ್ಕಮ್ಮು ಅಕ್ರ್ಯೂ ಅರೈಸ್ ಆಗಿ ಅಥವಾ ಅಲ್ಲೇ ರಿಸೀವ್ ಆಗಿದ್ರೂ ಕೂಡ ಇಲ್ಲಿ ಹೋಲ್ 20,000 ಏನಾಗಿರುತ್ತೆ, ನಾವು ರೆಸಿಡೆನ್ಸ್ಗೆ ಮಾತ್ರ ಟ್ಯಾಕ್ಸಬಲ್ ಕೊಡ್ತೀವಿ. ಇನ್ ರಿಮೈನಿಂಗ್ 1/4 ಬೀಯಿಂಗ್ ರಿಸೀವ್ಡ್ ಇನ್ ಇಂಡಿಯಾ ಇದೆಯಲ್ಲ, ಅಂದರೆ 1/4 ಅಂದರೆ ಎಷ್ಟು ರೀ, 20,000 1/4 ಅಂದರೆ ಅರೌಂಡ್ 5,000 ರುಪೀಸನ್ನು ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಮತ್ತು ನಾನ್ ರೆಸಿಡೆಂಟ್ಗೆ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ನೋಡಿ ಇವಾಗ ಈ 4th ಕೇಸಲ್ಲಿ ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಆಸ್ಟ್ರೇಲಿಯಾ ಆ್ಯಂಡ್ ರಿಸೀವ್ಡ್ ಇನ್ USA ರುಪೀಸ್ 15,000 ಇದೆ. ಸೊ ಇಲ್ಲಿ ಇನ್ಕಮ್ ಎಲ್ಲ ಔಟ್ಸೈಡ್ ಅರ್ನ್ ಆಗಿ ಅಕ್ರ್ಯೂ ಆಗಿ ಅಲ್ಲೇ ರಿಸೀವ್ ಆಗಿರೋದ್ರಿಂದ ಓನ್ಲಿ ರೆಸಿಡೆಂಟಿಗೆ ಮಾತ್ರ ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ನೆಕ್ಸ್ಟ್ ಬಿಗ್ ಪಾಯಿಂಟ್, ಇನ್ಕಮ್ ಅರ್ನ್ಡ್ ಫ್ರಮ್ ಎ ಬಿಸ್ನೆಸ್ ಇನ್ ಅಫ್ಘಾನಿಸ್ತಾನ್ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಜೈಪುರ್ ರುಪೀಸ್ 30,000 ರಿಸೀವ್ಡ್ ಇನ್ ಇಂಡಿಯಾ ಆ್ಯಂಡ್ ರುಪೀಸ್ 70,000. ಸೊ ಇವಾಗ ಇನ್ಕಮ್ ಅರ್ನ್ಡ್ ಇನ್ ಔಟ್ಸೈಡ್ ಇಂಡಿಯಾ ಅಫ್ಘಾನಿಸ್ತಾನ್ ಆಗಿದೆ, ಕಂಟ್ರೋಲ್ ಫ್ರಮ್ ಜೈಪುರ್ ಇಂಡಿಯಾ ಕಂಟ್ರೋಲ್ ಎಷ್ಟು ರೀ, ರುಪೀಸ್ 70,000. 70,000ಅನ್ನು ನಾವೇನು ಮಾಡಬೇಕು, ರೆಸಿಡೆಂಟ್ ಮತ್ತು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ 70,000 ಇಡ್ತೀವಿ. ಆ್ಯಂಡ್ ರಿಮೈನಿಂಗ್ ಏನು 30,000 ರಿಸೀವ್ಡ್ ಇನ್ ಇಂಡಿಯಾ ಇದೆಯಲ್ಲ, ಸೊ ಇದನ್ನು ನಾನ್ ರೆಸಿಡೆಂಟ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಡಿವಿಡೆಂಟ್ ಆನ್ ಶೇರ್ಸ್ ಆಫ್ ಎನ್ ಇಂಡಿಯನ್ ಕಂಪನಿ ಬಟ್ ರಿಸೀವ್ಡ್ ಇನ್ ಹಾಲೆಂಡ್. ಸೊ ಇಲ್ಲಿ ನಾಟ್ ಕ್ವಾಲಿಫೈಯಿಂಗ್ ಫಾರ್ ಎಕ್ಸಿಮಿಷನ್ ಅಂಡರ್ ಸೆಕ್ಷನ್ 1034 ರುಪೀಸ್ 10,000. ಸೊ ಇದು ಓನ್ಲಿ ಇಟ್ ಇಸ್ ಟ್ಯಾಕ್ಸೇಬಲ್ ಇನ್ಕಮ್ ಇನ್ ಕೇಸ್ ಆಫ್ ಇನ್ಕಮ್ ಅಕ್ರೂವಿಂಗ್ ಇನ್ ಇಂಡಿಯಾ ಅಂತ ತಿಳ್ಕೊಂಡು 3 ಕೇಸಲ್ಲಿ ನಾವೇನು ಮಾಡ್ತೀವಿ, ಟ್ಯಾಕ್ಸೇಬಲ್ ಅಂತ ಮಾಡ್ತೀವಿ. ನೆಕ್ಸ್ಟ್, ಪ್ರಾಫಿಟ್ ನಾಟ್ ಟ್ಯಾಕ್ಸ್ಡ್ ಪ್ರಿವಿಯಸ್ಲಿ ಬ್ರಾಟ್ ಇನ್ ಟು ಇಂಡಿಯಾ ರುಪೀಸ್ 40,000. ಸೊ ಇಲ್ಲಿ ಇದು ಕೂಡ ನಾಟ್ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ರೆಸಿಡೆನ್ಷಿಯಲ್ ಸ್ಟೇಟಸ್. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಎ ಬಿಸ್ನೆಸ್ ಇನ್ ನಾಗ್ಪುರ್ ವಿಚ್ ಕಂಟ್ರೋಲ್ ಫ್ರಮ್ ಹಾಲೆಂಡ್ ರುಪೀಸ್ 27,000. ಇದು 3 ಕೇಸ್ಗಳಲ್ಲಿ ನಾವೇನು ಮಾಡ್ತೀವಿ, ಟ್ಯಾಕ್ಸೇಬಲ್ ಅಂತೇಳಿ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಓಕೆ ಇಲ್ಲಿ ಕೇಸ್ ನಂಬರ್ 7 ನೋಡೋಣ. ಮಿಸ್ಟರ್ ವೈ ಅರ್ನ್ಸ್ ದ ಫಾಲೋವಿಂಗ್ ಇನ್ಕಮ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡೆಡ್ ಆನ್ 31st March 2019. Determine the income liable to tax for the assessment year 1920. If Mr. Y is a resident
and ordinary resident. B. Resident and not ordinary resident. C. Non-resident in India during the previous year ended on 31st March 2019. Honorarium received from Government of India, traveling and other incidental expenses 7,000 ಇದರಲ್ಲಿ were incurred on this connection rupees 20,000. Next, profits earned from a business in Telangana controlled from Pakistan rupees 50,000. Next, profits earned from a business in UK controlled from Delhi rupees 30,000. Profit earned from a business in USA controlled from Pakistan and amount deposited in a bank there rupees 40,000. Income from a house property in France received in India rupees 10,000. Fast untaxed foreign income brought to India during the year rupees 25,000 ಇದೆ. Dividends from a German company credited to his account in Pakistan rupees 35,000. Dividend declared but not issued from an Indian company rupees 20,000. ಸೊ ಇದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.